ಬೆಳಗಾವಿಯಲ್ಲಿ ಕ್ಯಾರೆಟ್ ಬೆಲೆಯಲ್ಲಿ ದಿಢೀರ್ ಕುಸಿತ ಕಂಡ ಹಿನ್ನೆಲೆ ಆಕ್ರೋಶಗೊಂಡ ರೈತರು ಜೈ ಕಿಸಾನ್ ಖಾಸಗಿ ತರಕಾರಿ ಮಾರ್ಕೆಟ್ನಲ್ಲಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರು ಮಾರುಕಟ್ಟೆಗೆ ತಂದಿದ್ದ ಕ್ಯಾರೆಟ್ನ ನೆಲಕ್ಕೆ ಸುರಿದು ಮಾರುಕಟ್ಟೆ ಮುಂಭಾಗದಲ್ಲಿ ಅಡ್ಡ ಮಲಗಿ ಧರಣಿ ಕೂತರು. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂದೋರ್, ಮಹಾರಾಷ್ಟ್ರ, ಗುಜರಾತ್, ನಾಸಿಕ್ನಿಂದ ಕ್ಯಾರೆಟ್ ರಾಜ್ಯಕ್ಕೆ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆ ಬೆಳಗಾವಿಯಲ್ಲಿ ಕ್ಯಾರೆಟ್ ದರ ಏಕಾಏಕಿ ಕುಸಿದಿದೆ. 10 ಕೆಜಿ ಕ್ಯಾರೆಟ್ಗೆ ಕೇವಲ 150 ರೂಪಾಯಿ ದರ ಬರ್ತಾ ಇದೆ. ಈಗ ಹೊರ ರಾಜ್ಯದಿಂದ ಕ್ಯಾರೆಟ್ ಆಮದು ಹಿನ್ನೆಲೆ ಸ್ಥಳೀಯ ರೈತರಿಗೆ ನಷ್ಟ ಉಂಟಾಗ್ತಾ ಇದೆ ಅಂತ ಅನ್ನದಾತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸರ್ಕಾರ ಇದನ್ನ ತಿಳ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಎಲೆಕ್ಷನ್ ಪ್ರಕ್ರಿಯೆ ಅಷ್ಟೇ ಇರಬಾರ್ದು. ರೈತರಿಗೆ ಇವತ್ತು ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲವನ್ನು ಮಾಡದಿರುವಂಥದ್ದು ಮತ್ತು ಈಗ ದಲಾಲಿಗಳಿಂದ ಆಗುವಂಥ ಅನ್ಯಾಯಗಳನ್ನ ರೈತರು ಸಹಿಸ್ಕೋತಾ ಇದ್ದಾರೆ. ಇಲ್ಲಿ ತನಕ ಇವತ್ತು ಏನಾಗಿದೆ ಅಂತಂದ್ರೆ ಬೆಳಗಾವಿಯ ತಾಲೂಕಿನ ಸುತ್ತಮುತ್ತಲು ಏನು ಗಜರಿ ಅನ್ನುವಂಥದ್ದೇನು ಫೇಮಸ್, ಇಲ್ಲಿ ಕ್ಯಾರೆಟ್ ಅನ್ನುವಂಥದ್ದು ತುಂಬಾ ಫೇಮಸ್. ಅಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಬೆಳಗಾವಿನ ಸುತ್ತಲಿನ ಎಲ್ಲ ಕೃಷಿ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಒಂದು 50 ಊರುಗಳಲ್ಲಿ ಗಜರಿಯನ್ನ ಬೆಳಿತಾರೆ, ಅಂದ್ರೆ ಕ್ಯಾರೆಟ್ ಅನ್ನ ಬೆಳಿತಾರೆ. ಈ ಕ್ಯಾರೆಟ್ಗೆ ಈಗ ಬೆಳೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣ ಈ ಮಾರುಕಟ್ಟೆ ಅಥವಾ APMC ಮಾರುಕಟ್ಟೆಗಳನ್ನ ಅವಲಂಬಿಸಬೇಕಾಗ್ತದೆ ರೈತರು. ಈ ಅವಲಂಬಿಸಿದಂತ ಸಂದರ್ಭದಲ್ಲಿ ಇಲ್ಲಿಯ ದಲಾಲಿಗಳು ಹೊರಗ ಪ್ರದೇಶದಿಂದ ನಾಗಪುರ, ಆನಂತರ ಇಂದೋರ್, ಬೆಂಗಳೂರಿಂದ ಕ್ಯಾರೆಟ್ಗಳನ್ನ ತಂದು ಅಥವಾ ಗಜರಿಯನ್ನ ತಂದು ಇಲ್ಲಿ ಬೆಳೆದಂತ ರೈತರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.